ನಮಸ್ತೆ ಬಂಧುಗಳೇ, ಮತ್ತೊಂದು ಇಂಟರೆಸ್ಟಿಂಗ್ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ದಯಮಾಡಿ ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ತಪ್ಪದೆ ಪ್ರೆಸ್ ಮಾಡಿ. ಮೊನ್ನೆ ಯಾರೋ ಪ್ರಶ್ನೆ ಕೇಳ್ತಾ ಇದ್ರು, ರಾಹುಲ್ ಗಾಂಧಿ ಇಷ್ಟೊಂದು ಚುನಾವಣೆಗಳು ಸೋಲ್ತಾ ಇದ್ರು, ಇಷ್ಟೊಂದು ವೀಕ್ ಲೀಡರ್ ಆದ್ರೂ ಕಾಂಗ್ರೆಸ್ಸಲ್ಲಿ ಯಾಕೆ ಇನ್ನೂ ದೊಡ್ಡ ಬಂಡಾಯ ಇದ್ದಿಲ್ಲ, ಯಾರೂ ಯಾಕೆ ಅವ್ರನ್ನ ಕಿತ್ತು ಬಿಸಾಕ್ತಾ ಇಲ್ಲ? ಈ ಥರ ಬಂಡಾಯ ಇಂದಿರಾ ಗಾಂಧಿ ಇದ್ದಾಗಲೇ ನಡೀತು, ಸೋನಿಯಾ ಗಾಂಧಿ ಕಾಲದಲ್ಲೂ ನಡೀತು, ಈಗ ಯಾಕೆ ನಡೀತಾ ಇಲ್ಲ ಅಂಥೇಳಿ ಅವ್ರು ಹೇಳೋದ್ರಲ್ಲಿ ಅರ್ಥ ಕೂಡ ಇತ್ತು. ಹೌದು, ಕಾಂಗ್ರೆಸ್ಗೆ ಬಂಡಾಯ ಏನೂ ಹೊಸದಲ್ಲ. ನೆಹರು ಕಾಲದಲ್ಲಿ ಬಂಡಾಯ ಇತ್ತು, ಇಂದಿರಾ ಗಾಂಧಿ ಕಾಲದಲ್ಲಂತೂ ಪೀಕಾಗಿ ಹೊರಟೋಯ್ತು. 2 ಸರಿ ಇಡೀ ಪಕ್ಷನೇ ಹೊಳಾಗೋಯ್ತು. ಒಂದು ಸರಿ ನಿಜಲಿಂಗಪ್ಪ ಕಾಮರಾಜ್ ಅವರು ಬಂದಿದ್ದರು, ಅದಾದಮೇಲೆ ಇನ್ನೊಂದು ಸರಿ ದೇವರಾಜ ಅರಸು ಆ ಥರದ ಲೀಡರ್ಗಳು ಬಂದಿದ್ದರು. ಕಾಂಗ್ರೆಸ್ಸೇ ಭಾಗ ಆಗೋಯ್ತು. ಈವನ್ ಸೋನಿಯಾ ಗಾಂಧಿ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟದ ಬಂಡಾಯಗಳಿದ್ವು. ಮಮತಾ ಬ್ಯಾನರ್ಜಿ ಬಂಡಾಯ ಇದ್ದರು, ಸಪ್ರೇಟಾಗಿ ಹೋದರು. ಶರದ್ ಪವಾರ್ ಬಂಡಾಯ ಇದ್ದರು, ಸಪ್ರೇಟಾಗಿ ಹೋದರು. ಈಗ ಹೋಗಿದ್ದಂತಹ ಲೀಡರ್ಗಳು ಯಾರ್ಯಾರು ಕಾಂಗ್ರೆಸ್ನ ವಿರುದ್ಧವಾಗಿ ನಿಂತ್ಕೊಂಡ್ರು, ಕಾಂಗ್ರೆಸ್ನ ಸಂಪೂರ್ಣವಾಗಿ ದೂರ ಇಟ್ಟರು, ಅವರೆಲ್ಲರೂ ಚೆನ್ನಾಗೇ ಬೆಳ್ಕೊಂಬಿಟ್ರು. ಉದಾಹರಣೆಗೆ ಮಮತಾ ಬ್ಯಾನರ್ಜಿ ನೋಡಿ, ಕಾಂಗ್ರೆಸ್ಸಿಂದ ಆಚೆ ಹೋದ್ಮೇಲೆ ಕಾಂಗ್ರೆಸ್ನ ಹತ್ರನೇ ಸೇರಿಸಲಿಲ್ಲ. ಇಂಡಿಯಾ ಅಲಯನ್ಸಲ್ಲಿ ಇದ್ರೂ ಕೂಡ ವೆಸ್ಟ್ ಬೆಂಗಾಲ್ ಒಳಗಡೆಗೆ ಕಾಂಗ್ರೆಸ್ನ ಹತ್ರಕ್ಕೆ ಬಿಟ್ಕೊಳ್ಳಲ್ಲ ಅವರು. ದೊಡ್ಡ ಮಟ್ಟದಲ್ಲಿ ಬೆಳೆದೋದ್ರು ಆ ಕಾರಣಕ್ಕೋಸ್ಕರ. ಆದರೆ ಶರದ್ ಪವಾರ್ ಮಹಾರಾಷ್ಟ್ರದಲ್ಲಿ ಬಂಡೆದ್ದು ಆಚೆ ಕಡೆ ಹೋದ್ರೂ ಕೂಡ ಮತ್ತೆ ಕಾಂಗ್ರೆಸ್ ಹಕ್ಕೇನೆ ಮಾಡಿ ಅದರ ನೆರಳಲ್ಲೇ ಆಶ್ರಯ ಪಡೆಯೋಕೆ ಹೋದರು. ಇಲ್ಲಿವರೆಗೂ ಒಂದು ಬಾರಿನೂ ಕೂಡ ಅವರ NCPಯನ್ನು ನಂಬರ್ 1 ಪಾರ್ಟಿ ಮಾಡೋಕ್ಕಾಗಲಿಲ್ಲ ಮಹಾರಾಷ್ಟ್ರದಲ್ಲಿ. ಈಗಂತೂ ಬಿಡಿ, ಕಥೆನೇ ಮುಗಿದೋಗ್ತಾ ಇದೆ NCPದು. ಅದು ಅರ್ಥ ಏನು ಅಂತೇಳಿದ್ರೆ, ಕಾಂಗ್ರೆಸ್ನ ದೊಡ್ಡ ಲೀಡರ್ಶಿಪ್ಗಳಿದ್ದಾಗಲೇ ಇದ್ದಿದ್ದಂತಹ ಬಂಡಾಯ, ರಾಹುಲ್ ಗಾಂಧಿ ಅಂತಹ ವೀಕ್ ಲೀಡರ್ ಇದ್ದಾಗ ಯಾಕಿನ್ನ ಬಂಡಾಯ ಇಲ್ಲ? ಏನಿದೆ ಅಂತ ಬಂಡಾಯ ಮಾಡ್ತಾರೆ ಈಗ? ಆಗಂತೂ ಕಾಂಗ್ರೆಸ್ ಕೈಲಿ ಅಧಿಕಾರ ಇತ್ತು, ಶಕ್ತಿಯುತವಾಗಿತ್ತು, ಮುಂದೆನೂ ಎಲೆಕ್ಷನ್ ಗೆಲ್ಲುತ್ತೆ, ಅಧಿಕಾರದಲ್ಲಿರುತ್ತೆ ಅಂತ ಆಶಾಭಾವನೆ ಕೂಡ ಕಾರ್ಯಕರ್ತರಲ್ಲಿತ್ತು, ಲೀಡರ್ಗಳಲ್ಲಿತ್ತು. ಹಾಗಾಗಿ ಅಧಿಕಾರಕ್ಕೋಸ್ಕರ, ಸ್ಥಾನಕ್ಕೋಸ್ಕರ ಸಹಜವಾಗಿ ಬಂಡಾಯ ನಡೆಯೋದು, ಗಲಾಟೆಗಳು ನಡೆಯೋದು. ಈಗ ಕಾಂಗ್ರೆಸ್ಸು ಖಾಲಿ ಕೈ ಹಾಕುತ್ತಿದೆ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಕದ ತಿನ್ನೋರ ಮನೆಗೆ ಹಪ್ಪಳ ಇಡಲ್ಲ ಅಂಥೇಳಿ. ನಮ್ಮ ಕಡೆ ಅದನ್ನು ಕದ ತಿನ್ನೋರ ಮನೆಗೆ ಸೊಂಡಿಗೆ ಹೋದಂಗೆ ಅಂತಾರೆ. ಅದರ ಅರ್ಥ, ಆ ಮನೇಲಿ ಏನೂ ಗತಿ ಇಲ್ದಂಗೆ, ಪೂರ್ತಿ ಎಲ್ಲ ಖಾಲಿ ಆಗೋಗಿ ತಿನ್ನೋಕ್ಕೆ ಗತಿ ಇಲ್ದಂಗೆ ಮನೆ ಬಾಗಿಲನ್ನೇ ಮುರ್ಕೊಂಡು ತಿಂತಾವ್ರೆ. ಅಂಥವ್ರ ಮನೆ ಸೊಂಡಿಗೆ ಹೋದರೆ ಏನು ಸಿಗುತ್ತೆ ಅಂಥೇಳಿ. ಇವತ್ತು ಕಾಂಗ್ರೆಸ್ ಕತೆ, ಕಾಂಗ್ರೆಸ್ ಮಿತ್ರ ಪಕ್ಷಗಳ ಕತೆ ಇದೇ ಆಗೋಗಿದೆ. ಕಾಂಗ್ರೆಸ್ ಕೈ ಖಾಲಿ ಆಗೋಗಿದೆ. ಆ ಲೀಡರ್ಸ್ನ ಭೌತಿಕ ದಿವಾಳಿತನ ಹೇಗೆ ಪಕ್ಷವನ್ನು ಹಾಳು ಮಾಡುತ್ತೆ ಅಂತ ಹೇಳಿ. ಒಂದು ಕುಟುಂಬಕ್ಕೆ ನೇತು ಬಿದ್ದರೆ, ತಾಕತ್ತಿಲ್ಲದಂತಹ ಒಬ್ಬ ಲೀಡರ್ಶಿಪ್ಗೆ ನೇತು ಬಿದ್ದರೆ ಹೇಗೆ ಪಕ್ಷ ಮುಳುಗಬೇಕು ಅನ್ನೋದಕ್ಕೆ ಕಾಂಗ್ರೆಸ್ ಒಂದು ಜ್ವಲಂತ ಉದಾಹರಣೆ. ತೀರಾ ಇತ್ತೀಚಿನ ಉದಾಹರಣೆ ನೋಡ್ರಿ, ವೋಟ್ ಚೋರಿ ಯಾತ್ರಾ ಅಂಥೇಳಿ ಶುರು ಮಾಡಿದ್ರು ಬಿಹಾರಲ್ಲಿ ರಾಹುಲ್ ಗಾಂಧಿ. ಆ್ಯಕ್ಚುಲಿ ಅದು ವೋಟ್ ಚೋರಿ ಯಾತ್ರೆ, ಆಮೇಲೆ ಅದು ವೋಟ್ ಅಧಿಕಾರ ಯಾತ್ರೆ ಅಂತೇಳಿ ಬದಲಾವಣೆ ಮಾಡಿಕೊಂಡ್ರು. 17 ದಿನಗಳ ಏನೊಂದು ಯಾತ್ರೆ, 17 ದಿನ ರಾಹುಲ್ ಗಾಂಧಿ ಬಿಹಾರಲ್ಲಿ ಇದ್ದಿದ್ದೇ ಗ್ರೇಟು. ಇರಲಿ ಬಿಡಿ, ಅಷ್ಟೆಲ್ಲ ದೊಡ್ಡ ಪ್ರಚಾರ ಮಾಡಿದ್ರು. RJD ಜೊತೆಲಿ ನಿಂತ್ಕೊತು, ಇಂಡಿಯಾ ಅಲಯನ್ಸ್ನವರ ಬಂದೆಲ್ಲ ಜೊತೆಲಿ ನಿಂತ್ಕೊಂಡ್ರು. ರಾಹುಲ್ ಗಾಂಧಿಗೆ ಒಂದು ದೊಡ್ಡ ಭ್ರಮೆ ಇತ್ತು, ಇದು ಜನಗಳನ್ನ ಭಾಳ ಟಚ್ ಮಾಡಿಬಿಡುತ್ತೆ, ನಮಗೆ ಅಭೂತಪೂರ್ವದ ಜಯ ಸಿಕ್ಬಿಡುತ್ತೆ ಅಂಥೇಳಿ. ಜನ ಸ್ಪಷ್ಟವಾಗಿ ತಿರಸ್ಕಾರ ಮಾಡಿಬಿಟ್ರು ಕಾಂಗ್ರೆಸ್ಸನ್ನು, ಅದ್ರ ಜೊತೆಗೆ ಹೋಗಿದ್ದಕ್ಕೆ RJDಯನ್ನು. ಅದರ ಅರ್ಥ, ಯಾವ ವೋಟ್ ಚೋರಿ ವಿಚಾರ ಇಟ್ಕೊಂಡು ಹೋದ್ರು, ಅದು ಇಟ್ ವಾಸ್ ನಾಟ್ ಎಟ್ ಆಲ್ ಎ ಮ್ಯಾಟರ್ ಫಾರ್ ದ ಪೀಪಲ್. ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು ಇದರಲ್ಲಿ ಏನೂ ಸತ್ಯ ಇಲ್ಲ ಅಂಥೇಳಿ. ಹೇಳಿದ್ನಲ್ಲ, ಸಿಂಗಲ್ ಡಿಜಿಟ್ ಕಿಳಿದ್ಬಿಟ್ಟಿತ್ತು ರೀ ಕಾಂಗ್ರೆಸ್ಸು. ಕೇವಲ 6 ಸೀಟು 243ರಲ್ಲಿ. ಇಡೀ ಇಂಡಿಯಾ ಅಲಯನ್ಸ್ಗೆ ಅಥವಾ ಮಹಾಗಠಬಂಧನ್ಗೆ 36 ಸೀಟು 243ರಲ್ಲಿ. ಇಷ್ಟು ಹೀನಾಯ ಸೋಲಾದಮೇಲೆ ರಾಹುಲ್ ಗಾಂಧಿ ಎಚ್ಚೆತ್ಕೋಬೇಕಾಗಿತ್ತು, ಈ ವಿಷಯ ಜನರನ್ನ ಮುಟ್ಟಲ್ಲ, ಈ ವಿಷಯ ಇಟ್ಕೊಂಡೋದ್ರೆ ನಾವು ಜನರನ್ನ ಟಚ್ ಮಾಡಲಿಕ್ಕಾಗಲ್ಲ ಅಂತ ಹೇಳಿ. ಆದರೆ ಬಿಟ್ರೆ ಅವರು ಇಲ್ಲ, ಈಗಲೂ ಬಂದು ಪಾರ್ಲಿಮೆಂಟಲ್ಲಿ ಅದನ್ನೇ ಗಲಾಟೆ ಮಾಡಿಸ್ಕೊಂಡು ಕೂತವ್ರಲ್ರಿ. ಮೊನ್ನೆ ಭಾನುವಾರ ರಾಮಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ಏನು ಸಮಾವೇಶವನ್ನೇ ಮಾಡಿಬಿಟ್ರು, ಮತ್ತೆ ತಿರ್ಗಿ ಈ ವೋಟ್ ಚೋರಿ ವಿಷಯ ಇಟ್ಕೊಂಡು. ಆದರೆ ವಿಶೇಷ ಏನು ಅಂತ ಹೇಳಿದ್ರೆ, ಒಂದೇ ಒಂದು ಇಂಡಿಯಾ ಅಲಯನ್ಸ್ನ ಪಕ್ಷ ಕೂಡ ಕಾಂಗ್ರೆಸ್ ಕೈ ಜೋಡಿಸ್ಲಿಲ್ಲ. ನಾಟ್ ಈವನ್ ಎ ಸಿಂಗಲ್ ಪಾರ್ಟಿ. ಯಾಕ್ರಿ ಕೈ ಜೋಡಿಸ್ತಾರೆ? ನಾನು ಆಗಲೇ ಹೇಳಿದ್ನಲ್ಲ, ಕಾಂಗ್ರೆಸ್ಸೇ ಗತಿ ಇಲ್ದಂಗೆ ಕದ ತಿನ್ಕೊಂಡು ಕೂತಿದೆ. ಅವ್ರ ಮನೆಗೆ ಹಪ್ಪಳಕ್ಕೆ ಯಾಕೆ ಹೋಗ್ತಾರೆ? ಹೋದರೆ ಇವರು ಮುಳುಗೋಗ್ತಾರೆ. ಇಂಡಿಯಾ ಅಲಯನ್ಸ್ನ ದೊಡ್ಡ ಪಾರ್ಟ್ನರ್ ಉಮರ್ ಅಬ್ದುಲ್ಲಾ ಒಂದು ಮಾತು ಹೇಳಿದ್ರು, ಈ ವೋಟ್ ಚೋರಿ ಅಂತಕ್ಕಂಥದ್ದು ಕಾಂಗ್ರೆಸ್ಗೆ ವಿಷಯ ಇರ್ಬೋದು, ಇಶ್ಯೂ ಇರ್ಬೋದು, ಇಂಡಿಯಾ ಅಲಯನ್ಸ್ಗೆ ಇದು ಇಶ್ಯೂ ಅಲ್ಲ, ನಮಗಿದು ಇಶ್ಯೂ ಅಲ್ಲ ಅಂತೇಳಿ. ಅದರ ಅರ್ಥ, ನಾವು ಕಾಂಗ್ರೆಸ್ನ ಜೊತೆ ಇಲ್ಲ ಈ ವಿಚಾರದಲ್ಲಿ. ಖಾಲಿಯಾಗಿರ್ತಕ್ಕಂಥ ಕಾಂಗ್ರೆಸ್ಗೆ ಬೇರೆಯವರು ಬಿಟ್ಬಿಡ್ರಿ. ಕಾರ್ಯಕರ್ತರು ಒಂಥರ ಭ್ರಮನಿರಸನ ಆಗೋಗ್ಬಿಟ್ಟಿದ್ದಾರೆ. ಕಾರ್ಯಕರ್ತರು ಯಾವ ಮಟ್ಟಿಗೆ ಇಳಿದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಮೋದಿಯವ್ರ ಮೇಲೇ ಘೋಷಣೆ ಹೋಗಿ ಶುರು ಮಾಡಿದ್ರು. ಮೋದಿ ತೆರೆ ಕಬರ್ ಕುದೆಂಗೆ, ಆಜ್ ನಹೀ ತೋ ಕಲ್ ಕುದೆಂಗೆ ಅಂತೇಳಿ. ಮೋದಿ ನಿಮ್ಮ ಸಮಾಧಿ ಮಾಡ್ತೀವಿ ಅಂಥೇಳಿ. ಈ ಮಟ್ಟಕ್ಕೆ ಕಾರ್ಯಕರ್ತ ಹಿಡಿತಾನೆ ಅಂತ ಹೇಳಿದ್ರೆ, ಅದಕ್ಕೆ ಕಾರಣ ಆ ಪಕ್ಷದ DNA ವಿಷಪೂರಿತ ಆಗಿರೋದು, ಆ ಲೀಡರ್ಶಿಪ್ ವಿಷಪೂರಿತ ಆಗಿರೋದು. ಇವತ್ತು ಭೌತಿಕವಾಗಿ, ದೈಹಿಕವಾಗಿ ದಿವಾಳಿ ಎದ್ದೋಗಿದೆ ಆ ಪಕ್ಷ.
ಆ ವೋಟ್ ಚೋರಿ ಅಂತ ಕಿತ್ತೋಗಿರೋ ವಿಷಯ ಇಟ್ಕೊಂಡೋದ್ರೂ ಕೂಡ ಇನ್ನೂ ಬುದ್ಧಿ ಬಂದಿಲ್ಲ. ಅದು ಬಿಟ್ಬಿಡಿ, ಮತ್ತೆ ತಿರ್ಗಾ EVM ವಿಚಾರ ಎತ್ಕೊಂಡಿದ್ದಾರಲ್ರಿ ರಾಹುಲ್ ಗಾಂಧಿ. ಅದು ಯಾವತ್ತೂ ಮುಗಿದೋಗಿರೋ ಕತೆ ನೋಡಿ. EVM ಬಂದಾಗ ಯಾವಾಗ ಇವ್ರಿಗೆ ನಿರಂತರ ಸೋಲಾಯ್ತು. ಆ್ಯಕ್ಚುಲಿ EVM ಶುರುವಾಗಿದ್ದು ಇವರಪ್ಪ ರಾಜೀವ್ ಗಾಂಧಿ ಕಾಲದಲ್ಲಿ. 2004ರ ಚುನಾವಣೆ ಇವ್ರು ಗೆದ್ದಿದ್ದು, 2009ರ ಚುನಾವಣೆ ಗೆದ್ದಿದ್ದು, ನಿರಂತರವಾಗಿ ಇವರು ಎಲೆಕ್ಷನ್ಗಳನ್ನ ಗೆದ್ದಿದ್ದು ಕೂಡ ಈ EVM ಅಲ್ಲೇನೆ. ಯಾವತ್ತೂ ಪ್ರಾಬ್ಲಮ್ ಇರಲಿಲ್ಲ. ಓಕೆ, ಇವರಿಗೆ ಪ್ರಾಬ್ಲಮ್ ಅನ್ನಿಸ್ತಲ್ಲ, ಎಲೆಕ್ಷನ್ ಕಮಿಷನ್ನು ತನ್ನ ಹೆಡ್ ಆಫೀಸಲ್ಲಿ ಮುಕ್ತ ಅವಕಾಶ ಕೊಟ್ಬಿಡ್ತು. 3 ದಿವಸ ಯಾವ ಪಾರ್ಟಿಯವ್ರು ಬೇಕಾದ್ರೂ ಬರ್ಬೋದು, ಯಾರಾದರೂ ಎಕ್ಸ್ಪರ್ಟ್ನ ಕರ್ಕೊಂಬರ್ಬೋದು, ಯಾರಾದರೂ ಬಂದು ಹ್ಯಾಕ್ ಮಾಡಿ ತೋರಿಸಿ, ನೀವು ಹ್ಯಾಕ್ ಮಾಡಿ ತೋರಿಸಿದ್ರೆ ನಾವು ಅದನ್ನು ಒಪ್ಕೊತೀವಿ ಅಂತ ಹೇಳಿ. ಯಾರೂ ಬರಲಿಲ್ಲ, ಯಾರ ಕೈಲೂ ಆಗಲಿಲ್ಲ. ವಿಷಯ ತಿರ್ಗಾ ಸುಪ್ರೀಂ ಕೋರ್ಟಿಗೆ ತೊಗೊಂಡೋದ್ರು ಇವರು ಕಾಂಗ್ರೆಸ್ ಅವರು. ಸುಪ್ರೀಂ ಕೋರ್ಟ್ ಕೂಡ ಎಲ್ಲ ರೀತಿಯಲ್ಲಿ ಇದು ಮಾಡಿಬಿಡ್ತು. ಅಲ್ಲೂ ಕೂಡ ಏನೂ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳ್ತು. ಅಲ್ರಿ ಹೆಂಗ್ರಿ ಅದನ್ನು ಹ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ? ಜಗತ್ತಲ್ಲಿ ಮೋಸ್ಟ್ ಇಂಪಾಸಿಬಲ್ ಥಿಂಗ್ ಅದು. ಯಾಕೆಂತ ಹೇಳಿದ್ರೆ ಅದಕ್ಕೆ ವೈಫೈ ಕನೆಕ್ಷನ್ ಇಲ್ಲ, ಇಂಟರ್ನೆಟ್ ಕನೆಕ್ಷನ್ ಇಲ್ಲ, ಇನ್ನೊಂದು ಮಿಷಿನ್ಗೆ ಕನೆಕ್ಷನ್ನೇ ಇಲ್ಲ. ಒಂದು ರೀತಿಯಲ್ಲಿ ಕರೆಂಟಿಗೆ ಕನೆಕ್ಟ್ ಮಾಡೋದ್ರೆ ಇಸ್ತ್ರಿ ಪೆಟ್ಟಿಗೆ ಇದ್ದಂಗೆ ಅದು. ಅದನ್ನು ಏನು ಹ್ಯಾಕ್ ಮಾಡ್ತೀರಿ? ಜೊತೆಗೆ ಸುಪ್ರೀಂ ಕೋರ್ಟ್ ನಿರ್ದೇಶನದಲ್ಲಿ VVPATದು ತುಲನೆ ಕೂಡ ಆಯಿತು. ಅದರಲ್ಲೂ ಕೂಡ ವ್ಯತ್ಯಾಸ ಬರಲಿಲ್ಲ. ಹಲವಾರು ಏನು ವಿಧಾನಸಭಾ ಕ್ಷೇತ್ರಗಳದ್ದು EVM ಮತ್ತು VVPATಗಳದ್ದು ತುಲನೆ ನಡೀತು. ಒಂದೇ ಒಂದು ಕೂಡ ವ್ಯತ್ಯಾಸ ಬರಲಿಲ್ಲ. ಇದು ಯಾರಿಗೂ ಇಶ್ಯೂವೇ ಇಲ್ಲ ಅಂತೇಳಿ ಕಾಂಗ್ರೆಸ್ಸೇ ಬಿಡ್ಬಿಟ್ಟಿತ್ತು. ಈಗ 10-15 ವರ್ಷ ಆದ್ಮೇಲೆ ಮತ್ತೆ ಎತ್ಕೊಂಡವರಲ್ಲ ರಾಹುಲ್ ಗಾಂಧಿ. ಅವರ ಪಾರ್ಟ್ನರು, ಇಂಡಿ ಪಾರ್ಟ್ನರು NCPಯ ಸುಪ್ರಿಯಾ ಸುಳೆ, ಶರದ್ ಪವಾರ್ ಮಗಳು ಏನು ಹೇಳಿದ್ರು ಗೊತ್ತಾ ಈ ವಿಚಾರದಲ್ಲಿ? ನಾವು ಯಾವತ್ತೂ EVM ಬಗ್ಗೆ ಚಕಾರ ಎತ್ತೋದಿಲ್ಲ. ನಾನು 3 ಸರಿ MP ಆಗಿದ್ದೀನಿ ಇದೇ EVM ಕಾರಣಕ್ಕೋಸ್ಕರ. ಹೆಂಗ್ರಿ ಅದ್ರ ಬಗ್ಗೆ ನಾನು ಅನುಮಾನ ಪಡಲಿ? ಅದರ ಅರ್ಥ ಇಂಡಿ ಪಾರ್ಟ್ನರ್ಸ್ಗಳನ್ನೇ ಕಾಂಗ್ರೆಸ್ನ ಬಿಟ್ಬಿಟ್ಟವ್ರೆ, ಖಾಲಿ ಡಬ್ಬ ಅಂತೇಳಿ ದೂರ ಇಟ್ಬಿಟ್ಟವ್ರೆ. ಇವಾಗ ನೋಡಿ, 2 ಚುನಾವಣೆ ಬರ್ತಾರೆ ರೀಸೆಂಟಾಗಿ. ಒಂದು ತಮಿಳ್ನಾಡು ಚುನಾವಣೆ, ಇನ್ನೊಂದು ಉತ್ತರ ಪ್ರದೇಶ ಚುನಾವಣೆ. ತಮಿಳ್ನಾಡಲ್ಲಿ ಕೂಡ DMK ಏನು ಮಾಡುತ್ತೆ ಕಾಂಗ್ರೆಸ್ ಇಟ್ಕೊಂಡು ಅನ್ನೋ ದೊಡ್ಡ ಪ್ರಶ್ನೆ. ಉತ್ತರ ಪ್ರದೇಶದಲ್ಲೂ ಕೂಡ ಅಖಿಲೇಶ್ ಯಾದವ್ ಏನು ಮಾಡ್ತಾರೆ ಕಾಂಗ್ರೆಸ್ ಇಟ್ಕೊಂಡು? ಜೊತೆಲಿ ಹೋದರೆ ಅವರು ಮುಳುಗೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ಯಾವುದಾದ್ರು ಒಂದು ಪೊಲಿಟಿಕಲ್ ಪಾರ್ಟಿನ ಜೊತೆಗೆ ಸೇರಿಸ್ಕೊಂಡ್ರೆ ಅದು ಸ್ವಲ್ಪ ಶಕ್ತಿ ಕೊಡಂಗಿರಬೇಕು ರೀ. ಕಾಂಗ್ರೆಸ್ ಏನು ಶಕ್ತಿ ಕೊಡುತ್ತೆ? ಇವತ್ತು ಬಿಹಾರಲ್ಲಿ RJDನ ಎಳ್ಕೊಂಡು ಮುಳುಗ್ತು. ಇವ್ರನ್ನ ಬಿಟ್ಬಿಡೋಗಿ ಒಂದಷ್ಟು ಸೀಟ್ ಹೆಚ್ಚಿಗೆ ಆಗವೇನೋ. ಹೀಗಾಗಿ ಇಂಡಿಯಾ ಅಲಯನ್ಸ್ನ ಪಾರ್ಟ್ನರ್ಗಳಿಗೆ ಇದೊಂಥರ ಭಾರ ಆಗಿಬಿಟ್ಟಿದೆ, ಮೇಮೇಲೆ ಬಿದ್ದಿರೋ ಭಾರ ಆಗಿಬಿಟ್ಟಿದೆ ಕಾಂಗ್ರೆಸ್ಸು. ಮಮತಾ ಬ್ಯಾನರ್ಜಿ ಭಾಳ ಬುದ್ಧಿವಂತರು, ಮುಂಚೆನೇ ನುಗ್ದಾಚಿ ಕಟ್ಟಿದ್ರು, ಒಂದೇ ಒಂದು ಸೀಟ್ ಕೊಡಲ್ಲ ಅಂತ ಹೇಳಿದರು. ಹಾಗಾಗಿ ಅವ್ರು ಗಟ್ಟಿಯಾಗಿ BJP ಮೇಲೆ ನಿಲ್ಲೋಕ್ಕೆ ಸಾಧ್ಯ ಆಯಿತು. ಆದರೆ ಅಖಿಲೇಶ್ ಯಾದವ್ ಒದ್ದಾಡ್ತಿರೋದಕ್ಕೆ, ಬಿಹಾರಲ್ಲಿ RJD ಒದ್ದಾಡ್ತಿರೋದಕ್ಕೆ ಕಾಂಗ್ರೆಸ್ ಬಿಟ್ಟರೆ ಬೇರೆ ಕಾರಣಗಳೇ ಇಲ್ಲ ರೀ. ಅದೇ ರೀತಿ ಕಾಂಗ್ರೆಸ್ ಒಳಗಡೆನೂ ಕೂಡ ಎಷ್ಟು ನೈತಿಕವಾಗಿ ಮತ್ತು ಭೌತಿಕವಾಗಿ ದಿವಾಳಿ ಎದ್ದೋಗ್ಬಿಟ್ಟಿದೆ ಪಕ್ಷ ಅಂತ ಹೇಳಿದ್ರೆ, ಆ ಕಾರ್ಯಕರ್ತರಿಗೆ ಈಗ ಒಂದು ಚಾಲೆಂಜ್ ಮಾಡೋಕ್ಕೂ ಶಕ್ತಿ ಇಲ್ದಂಗೆ ಆಗ್ಬಿಟ್ಟಿದೆ ಯಾರನ್ನೇ ಆಗಲಿ. ಯಾಕೆ ಅಂತ ಹೇಳಿದ್ರೆ, ಆ ರಾಹುಲ್ ಗಾಂಧಿನ ತೆಗಿಯೋ ಶಕ್ತಿ ಕಾಂಗ್ರೆಸ್ಸಲ್ಲಿ ಯಾರಿಗೂ ಇಲ್ವೇ ಇಲ್ಲ. ಅವ್ರು ಎಲ್ಲಿವರೆಗೂ ಇಷ್ಟಪಡ್ತಾರೆ ಅಲ್ಲಿವರೆಗೂ ಅವರೇನೇ ಅನಭಿಷಿಕ್ತ ದೊರೆ. ಈ ಹುಚ್ಚದೊರೆನ ಇಟ್ಕೊಂಡು ಎಲೆಕ್ಷನಲ್ಲಿ ಗೆಲ್ಲಕ್ಕಾಗಲ್ಲ. ಗೆಲ್ಲೋದು ಬಿಟ್ಬಿಟ್ಟು ಫೈಟ್ ಮಾಡೋಕ್ಕೂ ಆಗಲ್ಲ. ಈಗೇನೋ 3 ರಾಜ್ಯದಲ್ಲಿ ಅಧಿಕಾರದಲ್ಲಿದೆ, ಮುಂದೆ ಆ 3 ರಾಜ್ಯದಲ್ಲೂ ಅಧಿಕಾರದಲ್ಲಿರಲ್ಲ. ಮೋದಿ ಅವರು ಏನು ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅಂತಿದ್ದಾರೆ, ಅದನ್ನು ರಾಹುಲ್ ಗಾಂಧಿನೇ ಮಾಡಿಬಿಸಾಕ್ತಾ ಇದ್ದಾರೆ. ಅಲ್ಲಿನ ಕಾರ್ಯಕರ್ತರಿಗೆ ಮತ್ತು ಅಲ್ಲಿ ಲೀಡರ್ಸ್ಗಳಿಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಒಂದು ಈಗ ಅಧಿಕಾರ ಇಲ್ಲ, ಮುಂದೆ ಅಧಿಕಾರಕ್ಕೆ ಬರುತ್ತಾ ಆ ಭವಿಷ್ಯವೇ ಇಲ್ಲ. ಹೋಗಲಿ, ಲೀಡರ್ಶಿಪ್ ಆದ್ರೂ ಏನಾದರೂ ನಮ್ಮ ನಂಬಿಕೆ ಇದೆಯಾ? ಆ ಲೀಡರ್ಶಿಪ್ ಮೇಲೂ ನಂಬಿಕೆ ಇಲ್ಲ. ನೋಡಿ, ಯಾವತ್ತೂ ಅಷ್ಟೇ ಒಂದು ಪೊಲಿಟಿಕಲ್ ಪಾರ್ಟಿ ಕಾರ್ಯಕರ್ತರಿಗೆ ಯಾವಾಗಲೂ ಎಲೆಕ್ಷನ್ ಅನ್ನೋದು ಯುದ್ಧ ರೀ. ಯುದ್ಧಕ್ಕೆ ಹೋಗಿ ಆತ್ಮಾರ್ಪಣೆಗೂ ರೆಡಿ ಆಗಿಬಿಡ್ತಾರೆ ಪಕ್ಷಕ್ಕೋಸ್ಕರ ಕಾರ್ಯಕರ್ತರುಗಳು. ಆದರೆ ಒಬ್ಬ ಪುಕ್ಲ ಲೀಡರ್ಗೆ, ಒಬ್ಬ ಸೇನಾಧಿಪತಿಗೆ, ಒಬ್ಬನ ಹೆದರ್ಕೊಂಡು ಓಡೋಗ್ತಕ್ಕಂಥ ಒಬ್ಬ ಸೇನಾಧಿಪತಿಗೆ ಯಾಕ್ರಿ ಅವರು ಬಲಿದಾನವನ್ನು ಮಾಡ್ತಾರೆ? ಈಗ ನೋಡಿ, ಉದಾಹರಣೆಗೆ ಬಿಜೆಪಿನಲ್ಲಿ ಕರ್ನಾಟಕದಲ್ಲಿ BJP ಸೋತಿದೆ. ಆದರೆ ಕಾರ್ಯಕರ್ತರು ಎಲ್ಲರೂ ಉತ್ಸಾಹ ಕಳ್ಕೊಂಡಿಲ್ಲ. ಅವ್ರಿಗೆ 100% ಗೊತ್ತಿದೆ 28ರಲ್ಲಿ ನಾವು ಗೆಲ್ತೀವಿ ಅಂತೇಳಿ. ಯಾರ ಮೇಲೆ ನಂಬಿಕೆಯಿಂದ? ರಾಜ್ಯದ ಮೇಲೆ ನಾಯಕರ ಮೇಲಿನ ನಂಬಿಕೆಯಿಂದ, ರಾಷ್ಟ್ರದ ಮೇಲಿನ ನಾಯಕರ ನಂಬಿಕೆಯಿಂದ. ಕಾಂಗ್ರೆಸ್ ಯಾರನ್ನು ನೆಚ್ಕೊಳ್ಳತ್ರಿ? ಈಗ ರಾಹುಲ್ ಗಾಂಧಿ ರೇಖತೆ ಪೂರ್ತಿ ಖಾಲಿ ಕೈಯವರು ಬೇರೆಯವ್ರಿಗೆ ಏನು ಕೊಡ್ತಾರೆ? ಕಾರ್ಯಕರ್ತರಿಗೆ ಏನು ಕೊಡ್ತಾರೆ? ಪಾರ್ಟಿಗೆ ಏನು ಕೊಡ್ತಾರೆ? ಎಲ್ಲ ಅಲಯನ್ಸ್ ಪಾರ್ಟ್ನರ್ಗಳಿಗೆ, ಪಕ್ಷಗಳಿಗೆ ಏನು ಕೊಡ್ತಾರೆ? ಗತಿ ಇಲ್ಲದೆ ಇವರೇ ಕದ ತಿಂತ ಕೂತವ್ರೆ. ಇನ್ನು ಬೇರೆ ಪಕ್ಷಕ್ಕೆ ಹಪ್ಪಳ ಕೊಡಲಿಕ್ಕಾಗತ್ತಾ? ನಮಸ್ಕಾರ.